ಎಲ್ರಿಗೂ ನಮಸ್ಕಾರ. ಹನುಮನ್ ಚಾಲೀಸನ್ನು ಪಠಿಸುವುದು ಹೇಗೆ ಮತ್ತು 300 ಬಾರಿ ಹನುಮನ್ ಚಾಲೀಸವನ್ನು ಪಠಿಸುವುದರ ಪ್ರಯೋಜನವೇನು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಹನುಮನ್ ಚಾಲೀಸವನ್ನು 1 ಬಾರಿ ಅಥವಾ 108 ಬಾರಿ ಪಠಿಸುವುದನ್ನು ನಾವು ನೋಡಿರುತ್ತೇವೆ. ಆದರೆ 300 ಬಾರಿ ಹನುಮನ್ ಚಾಲೀಸವನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದರ ಬಗ್ಗೆ ಮಾಹಿತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. 300 ಬಾರಿ ಹನುಮನ್ ಚಾಲೀಸವನ್ನು ಏಕೆ ಪಠಿಸಬೇಕು, 300 ಬಾರಿ ಹನುಮನ್ ಚಾಲೀಸ್ ಪಠಿಸುವುದರ ಪ್ರಯೋಜನಗಳೇನು ಹಾಗೂ 300 ಬಾರಿ ಹನುಮನ್ ಚಾಲೀಸ್ ಪಠಿಸುವುದು ಹೇಗೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಸಹಾಯ ಮಾಡುವ ಶಕ್ತಿಶಾಲಿ ಪಠಣ ಹನುಮನ್ ಚಾಲೀಸ್. ಹನುಮನ್ ಚಾಲೀಸವನ್ನು ಪಠಿಸುವುದರಿಂದ ವ್ಯಕ್ತಿಯು ಮಾನಸಿಕವಾಗಿ ಆಧ್ಯಾತ್ಮಿಕವಾಗಿ ಶಕ್ತಿಯನ್ನು ಪಡೆದುಕೊಳ್ಳುತ್ತಾನೆ. ಆದರೆ ಹನುಮನ್ ಚಾಲೀಸವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ರೀತಿ ನೀತಿಗಳಿವೆ. ಅದರಂತೆಯೇ ಹನುಮನ್ ಚಾಲೀಸವನ್ನು ಪಠಿಸಿದರೆ ಮಾತ್ರ ಅದು ನಿಮಗೆ ಪ್ರಯೋಜನವಾಗುತ್ತದೆ. ಸಂಕಲ್ಪವನ್ನು ತೆಗೆದುಕೊಂಡು ಹನುಮನ್ ಚಾಲೀಸವನ್ನು 100 ಅಥವಾ 108 ಬಾರಿ ಪಠಿಸುವುದರಿಂದ ವ್ಯಕ್ತಿಯ ಸಕಲ ಇಷ್ಟಾರ್ಥಗಳು ಈಡೇರುತ್ತದೆ. 100 ಅಥವಾ 108 ಬಾರಿಯಲ್ಲದೆ 300 ಬಾರಿ ಕೂಡ ಹನುಮನ್ ಚಾಲೀಸವನ್ನು ಪಠಿಸಲಾಗುತ್ತದೆ. ಈ ರೀತಿ 300 ಬಾರಿ ಹನುಮನ್ ಚಾಲೀಸವನ್ನು ಪಠಿಸುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಎಂಬುದನ್ನು ತಿಳಿಯೋಣ. ಹನುಮನ್ ಚಾಲೀಸವನ್ನೇಕೆ 300 ಬಾರಿ ಪಠಿಸಬೇಕು? ಮೊದಲನೇ ಪ್ರಶ್ನೆ, ಹನುಮನ್ ಚಾಲೀಸನ ನಾವು ಏಕೆ 300 ಬಾರಿ ಪಠಿಸಬೇಕು ಎಂಬುದು. ನಿಮ್ಮ ಮನೆಯಲ್ಲಿ ನಿಮಗೆ ದೆವ್ವ ಅಥವಾ ಬ್ರಹ್ಮ ರಾಕ್ಷಸದಂತಹ ನಕಾರಾತ್ಮಕತೆಯು ನಿಮ್ಮ ಮನೆಯಲ್ಲಿ ಇದೆ ಎಂಬುದು ನಿಮಗೆ ಅನಿಸುತ್ತಿದ್ದರೆ ಅಂತಹ ಸಮಯದಲ್ಲಿ ನೀವು ಒಂದು ಶನಿವಾರದ ದಿನದಂದು ಶುದ್ಧರಾಗಿ ಕುಳಿತು ಸಂಕಲ್ಪವನ್ನು ತೆಗೆದುಕೊಂಡು 300 ಬಾರಿ ಹನುಮನ್ ಚಾಲೀಸವನ್ನು ಪಠಿಸಬೇಕು. ನಿಮ್ಮ ಮನೆಯಲ್ಲಿ ಯಾವುದೇ ರೀತಿಯ ಕೌಟುಂಬಿಕ ಕಲಹಗಳಾಗಿರಬಹುದು, ಮನೆಯಲ್ಲಿ ಗಲಾಟೆಗಳಾಗಿರಬಹುದು ಪದೇ ಪದೇ ನಡೆಯುತ್ತಿದ್ದರೆ ಅಂತಹ ಸಂದರ್ಭದಲ್ಲಿ ಯಾವುದೇ ವಾರದ ಒಂದು ಮಂಗಳವಾರದಂದು 300 ಬಾರಿ ಹನುಮನ್ ಚಾಲೀಸವನ್ನು ಪಠಿಸುವುದಾಗಿ ಪ್ರತಿಜ್ಞೆಯನ್ನು ಅಥವಾ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು. ನೀವು ಯಾವುದೇ ಒಂದು ಕೆಲಸ ಮಾಡಿದರೂ ಅದು ಅಪೂರ್ಣವಾಗುತ್ತಿದ್ದರೆ, ಆ ಕೆಲಸಗಳ ಅರ್ಧಕ್ಕೆ ನಿಂತು ಹೋಗುತ್ತಿದ್ದರೆ ಅಂತಹ ಸಮಯದಲ್ಲಿ ಕೆಲಸಗಳು ಸಮಯಕ್ಕೆ ಸರಿಯಾಗಿ ಪೂರ್ಣಗೊಳ್ಳಲು 300 ಬಾರಿ ಹನುಮನ್ ಚಾಲೀಸವನ್ನು ಪಠಿಸುವುದು ಉತ್ತಮ. 300 ಬಾರಿ ಹನುಮನ್ ಚಾಲೀಸ್ ಪಠಿಸಿದರೆ ಈ 3 ಪವಾಡ ನಡೆಯುವುದು. ಮನೆಯ ದೆವ್ವ, ಭೂತ ಅಥವಾ ಯಾವುದೋ ನಕಾರಾತ್ಮಕತೆ ಇದ್ದರೆ, ನೀವು ಯಾವುದೇ ನಕಾರಾತ್ಮಕತೆಯಿಂದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಅದು ಶೀಘ್ರದಲ್ಲೇ ಕೊನೆಯಾಗುವುದು. ಆಂಜನೇಯ ಸ್ವಾಮಿ ನಿಮ್ಮೊಂದಿಗಿದ್ದಾರೆ ಎನ್ನುವ ಭಾವನೆ ನಿಮ್ಮಲ್ಲಿ ಮೂಡಲು ಪ್ರಾರಂಭವಾಗುತ್ತದೆ. ನಿಮ್ಮೊಳಗಿನ ಆತಂಕ, ಭಯ, ಒತ್ತಡ ಮತ್ತು ಅಶಾಂತಿ ತಕ್ಷಣವೇ ದೂರಾಗುವುದು. 300 ಬಾರಿ ಹನುಮನ್ ಚಾಲೀಸವನ್ನು ಪಠಿಸುವುದು ಹೇಗೆ? ಎರಡನೇ ಪ್ರಶ್ನೆ, 300 ಬಾರಿ ಹನುಮನ್ ಚಾಲೀಸನ್ನು ನಾವು ಹೇಗೆ ಪಠಿಸುವುದು? 300 ಬಾರಿ ಹನುಮನ್ ಚಾಲೀಸವನ್ನು ಪಠಿಸುವುದಕ್ಕೆ ಅದರದ್ದೇ ಆದ ಕೆಲವೊಂದು ವಿಧಿವಿಧಾನಗಳಿವೆ. ನಿಯಮಗಳ ಪ್ರಕಾರವೇ ನೀವು ಹನುಮನ್ ಚಾಲೀಸವನ್ನು ಪಠಿಸಬೇಕು ಎಂಬುದನ್ನು ಗಮನದಲ್ಲಿಟ್ಟುಕೊಳ್ಳಿ. ಹನುಮನ್ ಚಾಲೀಸ್ ಪಠಿಸುವುದಕ್ಕೂ ಮುನ್ನ ಒಂದು ಮಣೆ ಅಥವಾ ಇನ್ನಾವುದೇ ಪೂಜೆ ಪೀಠದ ಮೇಲೆ ಕೆಂಪು ಬಣ್ಣದ ಬಟ್ಟೆಯನ್ನು ಹರಡಿ ಅದರ ಮೇಲೆ ಆಂಜನೇಯ ಸ್ವಾಮಿಯ ವಿಗ್ರಹ ಅಥವಾ ಫೋಟೋವನ್ನಿಟ್ಟು ಅವರನ್ನು ಪೂಜೆಗೆ ಆಹ್ವಾನಿಸಬೇಕು ಹಾಗೂ ಶುದ್ಧ ತುಪ್ಪ ಅಥವಾ ಎಳ್ಳೆಣ್ಣೆಯ ದೀಪವನ್ನು ಬೆಳಗಿ ನೈವೇದ್ಯವನ್ನು ಅರ್ಪಿಸಬೇಕು. ನಂತರ ಆಂಜನೇಯ ಸ್ವಾಮಿಯನ್ನು ಪೂಜಿಸಬೇಕು. ಹನುಮನ್ ಚಾಲೀಸವನ್ನು ಪಠಿಸಲು ಪ್ರಾರಂಭಿಸುವ ಮುನ್ನ ಕಡ್ಡಾಯವಾಗಿ ಸಂಕಲ್ಪವನ್ನು ತೆಗೆದುಕೊಳ್ಳಬೇಕು. ಈ ಸಮಯದಲ್ಲಿ ನೀವು ಆಂಜನೇಯ ಸ್ವಾಮಿ ವಿಗ್ರಹ ಅಥವಾ ಫೋಟೋದ ಮುಂದೆ ನಿಂತು ನೀವು ಯಾವ ಕಾರಣಕ್ಕಾಗಿ ಹನುಮನ್ ಚಾಲೀಸವನ್ನು ಪಠಿಸುತ್ತಿದ್ದೀರಿ ಎಂಬುದನ್ನು ಹೇಳಿಕೊಂಡು ಅದು ಈಡೇರುವಂತೆ ಬೇಡಿ ಹನುಮನ್ ಚಾಲೀಸವನ್ನು ಪಠಿಸಲು ಪ್ರಾರಂಭಿಸಬೇಕು. ಪೂಜೆ ಮಾಡಿದ ನಂತರ 300 ಬೆಂಕಿ ಕಡ್ಡಿಗಳನ್ನು ನಿಮ್ಮ ಎಡಭಾಗದಲ್ಲಿ ಇರಿಸಿ ಮತ್ತು ನಂತರ ಹನುಮನ್ ಚಾಲೀಸವನ್ನು ಪಠಿಸುತ್ತಾ ಇರಿ ಮತ್ತು ಪ್ರತಿ ಬೆಂಕಿ ಕಡ್ಡಿಯನ್ನು ಒಂದೊಂದಾಗಿ ಎತ್ತಿಕೊಂಡು ನಿಮ್ಮ ಬಲಭಾಗದಲ್ಲಿ ಇರಿಸಿ. ಹನುಮನ್ ಚಾಲೀಸವನ್ನು ಒಂದೇ ಸ್ಥಳದಲ್ಲಿ ಕುಳಿತು 300 ಬಾರಿ ಪಠಿಸಬೇಕು. 300 ಬಾರಿ ಹನುಮನ್ ಚಾಲೀಸ್ ಓದಿ ಪೂರ್ಣಗೊಳ್ಳುವವರೆಗೂ ಯಾವುದೇ ರೀತಿಯಾದ ಅಡೆತಡೆಗಳು ಬಾರದಂತೆ ನೋಡಿಕೊಳ್ಳಿ.
ಈ ಸಮಯದಲ್ಲಿ ನಿಮಗೆ ಮಲಮೂತ್ರ ವಿಸರ್ಜನೆ ಹೋಗಬೇಕೆಂದೆನಿಸಿದರೆ ಹೋಗಬಹುದು. ಆದರೆ ಕೈಕಾಲು ಮುಖ ತೊಳೆದು ಅಥವಾ ಸ್ನಾನ ಮಾಡಿಯೇ ಬಂದು ಕುಳಿತುಕೊಂಡು ಮತ್ತೆ ಪಠಿಸಲು ಪ್ರಾರಂಭಿಸಬೇಕು. ಹನುಮಾನ್ ಚಾಲಿಸವನ್ನು ಪೂರ್ಣಗೊಳಿಸಿದ ನಂತರ ಸುಂದರಕಾಂಡವನ್ನು ಪಠಿಸುವ ಮೂಲಕ ಮುಗಿಸಿ. ಇದಾದ ನಂತರ ಹನುಮಂತನಿಗೆ ಮತ್ತೊಮ್ಮೆ ಆಹಾರದ ನೈವೇದ್ಯವನ್ನು ಅರ್ಪಿಸಿ ಮತ್ತು ನಂತರ ಎಲ್ಲರಿಗೂ ಪ್ರಸಾದವನ್ನು ವಿತರಿಸಿ. 300 ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸಲು ಶುದ್ಧವಾದ ಮನಸ್ಸು ಅವಶ್ಯಕ. ಯಾವ ವ್ಯಕ್ತಿ 300 ಬಾರಿ ಹನುಮಾನ್ ಚಾಲಿಸವನ್ನು ಪಠಿಸುತ್ತಾನೋ ಅವನು ಆಧ್ಯಾತ್ಮಿಕ ಶಕ್ತಿ, ಆತ್ಮಶಕ್ತಿ ಮತ್ತು ನೈತಿಕತೆಯನ್ನು ಹೊಂದುತ್ತಾನೆ. ಇದು ನಿಮಗೆ ಶುದ್ಧತೆಯ ಭಾವನೆಯನ್ನು ನೀಡುತ್ತದೆ. ದೇಹವು ಹಗುರವಾಗಿರುತ್ತದೆ ಮತ್ತು ವ್ಯಕ್ತಿಯು ಆರೋಗ್ಯವಾಗಿರುತ್ತಾನೆ. ಇದು ಭಯ, ಒತ್ತಡ, ಅಭದ್ರತೆಯ ಭಾವನೆಗಳನ್ನು ತೆಗೆದುಹಾಕುತ್ತದೆ. ಇನ್ನು ಈ ಮಾಹಿತಿ ಏನಾದರೂ ನಿಮಗೆ ಉಪಯುಕ್ತವಾಗಿದೆ ಅಂತ ಅನಿಸಿದರೆ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತಷ್ಟು ವಿಡಿಯೋಗಳಿಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ. ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀರಾಮ್.